ನಮ್ಮ ಮೆಟ್ರೋ ದರ ಏರಿಕೆಗೆ ಅಧಿಕಾರಿಗಳು ತಲೆಕೆಡಿಸಿಕೊಂಡಿದ್ದಾರೆ. ಆದರೆ ಸೌಕರ್ಯಗಳತ್ತ ಗಮನ ಹರಿಸ್ತಿಲ್ಲ. ಯಾಕಂದ್ರೆ ಸ್ಟೇಷನ್ ಹತ್ತೋದಕ್ಕೂ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಮೆಟ್ರೋ ದರ ಏರಿಕೆ ವಿವಾದ ಬೆನ್ನಲ್ಲೇ ಮೆಟ್ರೋ ಅವ್ಯವಸ್ಥೆಯ ವಿರುದ್ಧ ಪ್ರಯಾಣಿಕರು ತಿರುಗಿ ಬಿದ್ದಿದ್ದಾರೆ. ವಿಧಾನಸೌಧ ಎದುರೇ ಇರುವ ನೇರಳೆ ಮಾರ್ಗದ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರೋ ನಿಲ್ದಾಣದಲ್ಲಿ ಎಸ್ಕಲೇಟರ್ ಲಿಫ್ಟ್ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ವಯಸ್ಸಾದವರಂತೂ 71 ಮೆಟ್ಟಿಲು ಹತ್ತುವಷ್ಟರಲ್ಲಿ ಸಾಕಪ್ಪ ಮೆಟ್ರೋ ಸಹವಾಸ ಎನ್ನುವಂತಾಗಿದೆ. ಸದ್ಯ ನಾನೀಗ ವಿಧಾನಸೌಧದ ಎದುರಿಗೆ ಇರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದೀನಿ. ಸಾಕಷ್ಟು ಜನರು ಬರ್ತಾರೆ. ಆದರೆ ಈ ಒಂದು ಮೆಟ್ರೋ ಸ್ಟೇಷನ್ನ ವಿರುದ್ಧವಾಗಿ ಮೆಟ್ರೋ ಸ್ಟೇಷನಲ್ಲಿ ಸೌಲಭ್ಯಗಳು ಇಲ್ಲ ಅಂತೇಳಿ ಈಗಾಗಲೇ ಪ್ರಯಾಣಿಕರು ದೂರನ್ನ ಕೊಟ್ಟಿರುವಂಥದ್ದು. ಈ ಒಂದು ಮೆಟ್ರೋ ಸ್ಟೇಷನಲ್ಲಿ ಇಳಿಲಿಕ್ಕೆ ಎಸ್ಕ್ಯುಲೇಟರ್ ವ್ಯವಸ್ಥೆ ಇಲ್ಲ, ಹತ್ತಲಿಕ್ಕೆ ಎಸ್ಕ್ಯುಲೇಟರ್ನ ವ್ಯವಸ್ಥೆ ಇದೆ. ಪ್ರತಿ ಬಾರಿ ಕೂಡ ಇಲ್ಲಿಂದ ಸ್ಟೇಷನ್ನ ಒಳಗೆ ಹೋಗಬೇಕು ಅಂದರೆ 71 ಮೆಟ್ಟಿಲುಗಳನ್ನು ಇಳಿಬೇಕಾಗತ್ತೆ. ಈ ಬಗ್ಗೆ ಮೆಟ್ರೋ ಪ್ರಯಾಣಿಕ ನರಸಿಂಹಮೂರ್ತಿ BMRCLಗೆ ದೂರು ಸಲ್ಲಿಸಿದ್ದಾರೆ. ಶೀಘ್ರದಲ್ಲೇ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಮೆಟ್ರೋ ನಿಲ್ದಾಣದ ಎದುರು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸರ್ 71 ಮೆಟ್ಲಿದೆ ಸರ್. ಇದು ಇಸ್ ಇಟ್ ಎ ಜೋಕ್? ಇಸ್ ಇಟ್ ಎ ಈಸಿ? ನಾಳೆ ಅವ್ರಿಗೇನೋ ತೊಂದರೆ ಆದ್ರೆ ಇವರು ಜವಾಬ್ದಾರಿ ತಗೊಳ್ತಾರೆ. ಇವರು ನಾವು ಏನು ಕೇಳ್ತಾ ಇಲ್ಲ. ನೀವು ಆಲ್ರೆಡಿ ಮಾಡಿದಿರಲ್ಲ, ಪ್ಲಾನ್ ಅಲ್ಲಿ ಇದೆ. ನಿಮ್ಮ ಮೆಟ್ರೋ ಪ್ಲಾನ್ ಅಲ್ಲಿ ಈ ಕಡೆ ಇದನ್ನ ಹಾಕ್ಬೇಕಂತ ಪ್ಲಾನ್ ಇದೆ. ಅದರಂತೆ ಮಾಡಿ. ಮೆಟ್ರೋಗೆ ಶೇಮ್ ಅಂದ್ಬಿಟ್ಟು ಇಲ್ಲೇ ಕೂರ್ತೀನಿ ನಾನು. ಇಲ್ಲೇ ಕೂತು ನಾನು ಹೋರಾಟ ಮಾಡ್ತೀನಿ. ಕಳೆದ 10 ವರ್ಷಗಳಿಂದಲೂ ಇಳಿಯಲು ಎಸ್ಕಲೇಟರ್ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ದರ ಏರಿಕೆ ಅಷ್ಟೇ ಅಲ್ಲದೆ ವ್ಯವಸ್ಥೆಯೂ ಕಲ್ಪಿಸಬೇಕೆಂದು ಆಕ್ರೋಶ ವ್ಯಕ್ತವಾಗಿದೆ. ಅದೆಲ್ಲ ಇದೆ, ಅದೆಲ್ಲ ಇಂಪ್ರೂವ್ ಮಾಡಬೇಕು. ಇವ್ರು ಬೇರೆ ರೈಸ್ ಮಾಡ್ಕೊಂಡು ಹೋದ್ರೆ ಆಗಲ್ಲ. ಜನರಿಗೆ ತೊಂದರೆ ಆಗ್ತಾ ಇದೆ ಇದರಲ್ಲಿ. ಇವರು ತಗೊಳ್ಳಿ, ಅವ್ರಿಗೆ ಏನು ಖರ್ಚು ಬರುತ್ತೆ ಕೊಡಕ್ಕೆ ನಮಗಿಲ್ಲ. ಬಟ್ ಅನುಕೂಲನ ಅಂತದೇ ಮಾಡಬೇಕು. ಇನ್ನಾದ್ರೂ BMRCL ಎಚ್ಚೆತ್ತುಕೊಳ್ಳುತ್ತಾ ಎಂದು ಕಾದು ನೋಡಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.